ಬಹಳಷ್ಟು ಜನ ಹಿರಿಯ ಕಲಾವಿದರಿದ್ದಾರೆ, ದಿಗ್ಗಜ ಕಲಾವಿದರಿದ್ದಾರೆ, ಪ್ರತಿಭಾನ್ವಿತ ಕಲಾವಿದರು ಅಭಿನಯಿಸಿದ್ದಾರೆ. ಈಗ ಮೊದಲನೇದಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಿರಿಯ ಕಲಾವಿದರಾದ ಉಮೇಶ್ ಸರ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಉಮೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಏನೋ ಈ ಕಾಕಿ ಬಿಡಂಗ್ ಕಾಣ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ನೀವೆಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾನ ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪಾಸಿಟಿವ್ ಸರ್. ಹ್ಞೂ ಸರ್, ಇಲ್ಲೇ ಒಳ್ಳೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಮಲ್ ಶ್ರೀದೇವಿ ಸಿನಿಮಾದ ಸಹ ಕಲಾವಿದರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಕಾರ್ತಿಕ್ ಮತ್ತು ಕಾರ್ತಿಕ್ ಇಬ್ರು ಕಾರ್ತಿಕ್ ಇದ್ದಾರೆ. ಹಾಗೆ ಕರಣ್ ಅವರು, ಅಕ್ಷಿತಾ ಭೂಪಯ್ಯ ಅವರು, ನವೀನ್ ಪುಷ್ಪ ಅವರು ಮತ್ತು ಪ್ರವೀಣ್ ಜೈನ್ ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೀವನ್ ಅವರು ಪ್ಲೀಸ್ ವೇದಿಕೆಗೆ ಬರಬೇಕು. ಅದ್ ಯಾವ ಜಿಮ್ ಅಂತ ಹೇಳಿ ಸರ್, ನಾವು ಎಲ್ಲರೂ ಸೇರ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಅದೇ ರೀತಿ ಕಲಾವಿದರಿಗೆ ನಮ್ಮ ರಾಜ್ ಸರ್ ಆಗಿರಲಿ, ಸುನಿಲ್ ಸರ್, ಸಚಿನ್ ಸರ್, ಎಲ್ರಿಗೂ ನಮಸ್ಕಾರ. ಅದೇ ರೀತಿ ಎಲ್ರಿಗೂ ಥ್ಯಾಂಕ್ ಯು. ಇದು ನನ್ನ ಸಿನಿಮಾ ಜರ್ನಿಯಲ್ಲಿ 2ನೇ ಪ್ರೆಸ್ ಮೀಟ್ ಸರ್. 2ನೇ ಪ್ರೆಸ್ ಮೀಟ್ ಇಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಇಷ್ಟು ದೊಡ್ಡ ತಾರಾಗಣದ ಮಧ್ಯೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ನನ್ನ ಹೆಸರು ಸರ್, ನನ್ನ ಹೆಸರು ಪ್ರವೀಣ್ ಜೈನ್ ಅಂತ. ರಿಯಾಲಿಟಿ ಶೋಸ್ ಅಲ್ಲೆಲ್ಲ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ ಕನ್ಸಾಗಿರುತ್ತೆ ಸಣ್ಣ ವಯಸ್ಸಿಂದ ಇವ್ರ ಜೊತೆ ಮಾಡ್ಬೇಕು, ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡ್ಬೇಕು ಅಂತ. ಸುನಿಲ್ ಸರ್ ನನ್ನ ಕರೆದ್ಬಿಟ್ಟು ನಿಂಗೇನ್ ಪಾತ್ರ ಇದೆ, ರಾಜ್ ಸರ್ ಹೆಸರು ಹೇಳಿದ್ರು. ಅವಾಗ ಅನ್ಕೊಂಡೆ, ರಾಜ್ ಸರ್ ಜೊತೆ ನಾನು ಸಿನಿಮಾ ಮಾಡ್ತಿದ್ದೀನಿ ಅನ್ಕೊಂಡೆ ಫಸ್ಟ್ ಬಂದಾಗ. ಅದಾದ್ಮೇಲೆ ಇಲ್ಲ, ಇವರು ಪ್ರೊಡಕ್ಷನ್ ಕಡೆಯಿಂದ ಕೆಲಸ ಮಾಡ್ತಿದ್ದಾರೆ. ಸಚಿನ್ ಸರ್ ಅಂತ ನಂಗೆ ಗೊತ್ತಿರಲಿಲ್ಲ, ಹಾನೆಸ್ಟ್ ಆಗಿ ಹೇಳ್ತೀನಿ, ಸಚಿನ್ ಸರ್ ಯಾರಂತ ಗೊತ್ತಿರಲಿಲ್ಲ. ಅವ್ರ ಜೊತೆ ಜಾಸ್ತಿ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ. ಬಟ್ ಕ್ಲೈಮ್ಯಾಕ್ಸ್ ಟೈಮಲ್ಲೆಲ್ಲ ಇದ್ದು ನಂಗನ್ಸು ಇವರು ಒಳ್ಳೆ ಪೊಡಗಿರೋರೆ ಅಂತ ಅನ್ಸು. ಸೊ ಥ್ಯಾಂಕ್ ಯು ಪ್ರೊಡಕ್ಷನ್ಗೆ. ಪರಿಚಯ ಇಲ್ಲದೇನೆ ಕರ್ಸಿದ್ರಿ ಸರ್. ಇವಾಗ ಪರಿಚಯ ಇದೆ, ನೆಕ್ಸ್ಟ್ ಬಿಡ್ಬೇಡಿ ನಮ್ಮಂತ. ಅದೇ ರೀತಿ ತಾರಾಗಣದ ಬಗ್ಗೆ ಮಾತಾಡ್ಬೇಕಾದ್ರೆ ಕಿಶೋರ್ ಸರ್ ಆಗಿರ್ಬೋದು, ಮಿತ್ರ ಸರ್ ಆಗಿರ್ಬೋದು, ಉಮೇಶ್ ಸರ್ ಆಗಿರ್ಬೋದು, ರಘು ಸರ್ ಆಗಿರ್ಬೋದು, ರಮೇಶೇಂದ್ರ ಸರ್ ಆಗಿರ್ಬೋದು, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ಒಂದು ನನ್ನ ಭಾಗ್ಯ. ಅದೇ ರೀತಿ ಅವ್ರ ಕಡೆಯಿಂದ ನಾನು ತುಂಬಾ ಕಲಿಬಹುದು ಅನ್ನುವಂತ ಆಸೆಯಿಂದ ಕೆಲಸ ಮಾಡಿದೆ. ಇನ್ನೊಂದು ಖುಷಿಯ ವಿಷಯ ಏನಂದ್ರೆ, ನಾನು ಡಬ್ಬಿಂಗ್ ಮುಗಿಸಿ ತುಂಬಾ ದಿನ ಆಗಿತ್ತು ಸರ್. ಡೈರೆಕ್ಟರ್ ಸರ್ ವಿಷಯ ಗೊತ್ತಿರಲಿಲ್ಲ. ನಿನ್ನೆ ನಾನು ಒಂದು ಡಬ್ಬಿಂಗ್, ಇನ್ನೊಂದು ಸಿನಿಮಾ ಡಬ್ಬಿಂಗ್ ಹೋಗಿದ್ದಾಗ ಈ ಸಿನಿಮಾ ಬಗ್ಗೆ ಮಾತಾಡೋದು ಖುಷಿ ಆಯ್ತು. ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡಿದ್ರು ಸರ್. ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರ ಅಂತ ಹೇಳಿದ್ರು. ಸೊ ಇದಕ್ಕೆಲ್ಲ ಕಾರಣ ಡೈರೆಕ್ಟರ್ ಸರ್, ಅದೇ ರೀತಿ ರಾಜ್ ಸರ್, ಸಚಿನ್ ಸರ್, ಪ್ರೊಡಕ್ಷನ್ ಹೌಸ್, ಧನ್ಯವಾದಗಳು. ಥ್ಯಾಂಕ್ ಯು. ಕಾಮಿಡಿ ಸೀನ್ಸ್ ಮಾತ್ರ ಕರ್ಸ್ಕೋತಾರೆ. ಬಟ್ ಇದರಲ್ಲಿ ನನ್ನ ಮೇಲೆ ಒಂದು ಇಷ್ಟು ನಿಮಿಷ ಕಾನ್ಸಂಟ್ರೇಷನ್ ಹೋಗಿ ಏನೋ ಪ್ರಶ್ನೆ ಬೀಳುತ್ತೆ. ಸೊ ಅದಕ್ಕಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಸರ್ಗೆ. ಅದೇ ಸರ್, ನಾನು ಫಸ್ಟ್ ಅನ್ಕೊಂಡಿದ್ದೆ ಆಮೆ ಆಗಿರ್ಬೋದು, ಅಂದ್ರೆ ಸಣ್ಣ ಹುಡುಗ ಅಂತ. ಬಟ್ ರಮೇಶ್ ಸರ್ ಉಮೇಶ್ ಸರ್ ಬಿಡ್ಕೊಡ್ತಾ ಇಲ್ಲ. ನನಗೆ ಇವಾಗ ಕನ್ಫ್ಯೂಷನ್ ಯಾವ್ದಾಗಿರ್ಬೋದು ಅಂತ. ಮೋಸ್ಟ್ಲಿ ಗೂಬಿನ ಬಿಟ್ಕೊಡ್ತಾ ಇಲ್ಲ ಇವರು. ನನ್ನ ಪ್ರಕಾರ ಬೆಂಕಿ ಆಗಿರ್ಬೇಕು, ಒಂದ್ ಸ್ವಲ್ಪ ಸ್ಕಿನ್ ಟೋನ್ ಹಂಗೆ ಇದೆ ನಂದು. ಸೊ ಆಗಿರ್ಬೋದು ಅಂತ ನಂದೊಂದು ಗೆಸ್. ಹಾಯ್,
ನನ್ನ ಹೆಸರು ಕರುಣಾರ್ಯನ್ ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ನನ್ನ ಕರೆದ ಚಾನ್ಸ್ ಕೊಡೋದಕ್ಕೆ ರಾಜವರ್ಧನ್ ಅವ್ರಿಗೆ, ಹಾಗೆ ಸಚಿನ್ ಅವ್ರಿಗೆ ಮತ್ತೆ ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೂ ಸಹ ಈ ಸಿನಿಮಾ ಸಿಕ್ಕಿದ್ದು ಜಿಮ್ಮಿಂದಲೇ, ಅವ್ರ ತರನೇ ಥ್ಯಾಂಕ್ಸ್ ಎಲ್ಲ ಇಷ್ಟಪಟ್ಟೆ ಶ್ರೀನಿವಾಸ್ ಗೌಡ್ರು ಸಿನಿಮಾಗೆ. ಹಾಗೆ ಇದರಲ್ಲಿ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ರಾಜವರ್ಧನ್ ಅವರು, ಖಂಡಿತ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ. ಹಾಗೆ ನನಗೊಂದು ಆಸೆ ಇತ್ತು, ಇವ್ರ ಜೊತೆ ಕಿಶೋರ್ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ, ಅದನ್ನು ಸಹ ಈಡೇರಿಸಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನೀಲ್ ಸರ್, ಇನ್ನ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ನಿಮ್ಮ ಟ್ಯಾಲೆಂಟ್ ಆದಷ್ಟು ಬೇಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಹಾಗೆ ನಾಗೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಯಂಕಾಲ ತುಂಬ ಅದ್ಭುತವಾಗಿ ನನ್ನ ಚೆನ್ನಾಗಿ ತೋರಿಸಿದ್ರೆ ಥ್ಯಾಂಕ್ ಯು. ಸಚಿನ್ ಬಾಬು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಇಬ್ರು ಗೆಳೆಯರು ನಟರಾಗಿ ನಿರ್ಮಾಪಕರಾಗಿದ್ದೀರಾ, ಥ್ಯಾಂಕ್ ಯು. ಇದೇ ತರ ಇನ್ನೊಂದಷ್ಟು ನಮ್ಮಂತ ಕಲಾವಿದರಿಗೆ ಕಾಲದ ಅವಕಾಶ ಕೊಟ್ಟು ಮತ್ತೆ ಇನ್ನೊಂದಷ್ಟು ಜನಗಳಿಗೆ ಅನ್ನ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಆಲ್ ದ ಬೆಸ್ಟ್ ಇಬ್ರು ಗೆಳೆಯರಿಗೆ. ಎಲ್ರಿಗೂ ನಮಸ್ಕಾರ, ಜೈ ಗುರುವೇದ. ಫಸ್ಟ್ ಆಫ್ ಆಲ್ ನಾನು ರಾಜವರ್ಧನ್ ನನಗೆ, ಪ್ರವೀಣ್ ಸರ್ಗೆ ಮತ್ತೆ ನಮ್ಮ ಸುನಿಲ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಉಮೇಶ್ ಅಣ್ಣ ಆಗಿರ್ಬೋದು, ರಾಘವ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಟ್ರಾವೆಲಿಂಗ್ ಮಾಡುವಂತ ಅವಕಾಶ ಸಿಕ್ತು. ತುಂಬಾ ಥ್ಯಾಂಕ್ಸ್ ಅಣ್ಣ ಯಾಕಂದ್ರೆ ನಮ್ಮಂತ ಮಿಡಿಲ್ ಕ್ಲಾಸ್ ಹುಡುಗರು ಈ ತರ ಎಷ್ಟೋ ಜಾಗದಲ್ಲಿ ಹಿಂಗೆ ಕುತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಇವತ್ತು ಈ ತರ ದೊಡ್ಡ ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಕ್ಕಿದೆ ಅಂದ್ರೆ ಥ್ಯಾಂಕ್ ಯು ಅಣ್ಣ ರಾಜವರ್ಧನ್ ಅಣ್ಣ, ಲವ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸಚಿನ್ ಸರ್. ನನ್ನ ಕ್ಯಾರೆಕ್ಟರ್ ಹೆಸರು ಕಾರ್ಟೂನ್ ಅಂದ್ಬಿಟ್ಟು, ಒಂದು ಲಾಂಚ್ ಅಲ್ಲಿ ಮ್ಯಾನೇಜರ್ ಕಮ್ ಓನರು. ಇದಕ್ಕೆ ಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಣ್ಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಇದ್ರೊಂದು ಇಂಟ್ರೆಸ್ಟಿಂಗ್ ಪಾತ್ರ ಮಾಡಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅಂಡ್ ಈ ಸಿನಿಮಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಏನ್ ಟೀಮ್ ಇದೆ ಸುನೀಲ್ ಸರ್ ಜೊತೆ ಮತ್ತೆ ನಮ್ಮ ರಾಜವರ್ಧನ್ ಬ್ರದರ್ ಜೊತೆ. ಸೊ ಗಜರಾಮ ಮಾಡಿದ್ದೆ. ಸೊ ಆ ಗಜರಾಮ ಮಾಡಿ ಅಲ್ಲಿಂದ ನಮ್ಮ ಈ ಬಾಂಧವ್ಯ ತುಂಬಾ ಕ್ಲೋಸ್ ಆಗಿ, ಸೊ ಅದೇ ರೀತಿ ಹೇಳಿದ್ರು ಗಜರಾಮ ಮಾಡಿದ್ದಾದ್ಮೇಲೆ ನಮ್ಮ ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಮಾಡ್ತೀಯ ನೀನು ಅಂತ. ಸೊ ಅದೇ ರೀತಿನೇ ಗಜರಾಮ ಚಿತ್ರ ಮುಗಿದ ನಂತರ ಸೊ ಕಮಲ್ ಶ್ರೀ ಅನ್ನೋ ಮೂವಿಯಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಇಷ್ಟೊಂದು ಜನ ಸೆಂಟ್ರಲ್ಲಿ, ಸೊ ನಾವು ಅಲ್ಲಿ ನಾರ್ಮಲ್ ಆಗಿರ್ತಿದ್ವಿ, ಫಸ್ಟ್ ಬೇರೆ ಮೂವಿ ಮಾಡಿದ್ವಿ, ಅದ್ರ ಜೊತೆ ಒಂದು ದೊಡ್ಡ ಪ್ರಾಜೆಕ್ಟ್. ಸೊ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ತರ ಮಾತನಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಕಿಶೋರ್ ಸರ್ ಜೊತೆ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಒಂದು ನಟನೆ ಮಾಡೋದಕ್ಕೆ ಒಂದು ಮಾತಾಡೋದಕ್ಕೆ ಒಂಥರ ಖುಷಿ ಆಗ್ತದೆ. ಒಂದ್ ಕಡೆ ಶಿವರಿಂಗ್ ಸಹ ಆಗ್ತದೆ. ಯಾಕಂತಂದ್ರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದ್ರೆ ಒಂಥರ ಖುಷಿ. ಸೊ ಒಂದು ಈ ಮೂವಿಲಿ ಕೊಟ್ಟಂತ ಚಾನ್ಸ್ ಕೊಟ್ಟಂತಹ ಸುನೀಲ್ ಸರ್ಗೆ ಮತ್ತೆ ರಾಜವರ್ಧನ್ ಅವರಿಗೆ ಮತ್ತೆ ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಿತಾ ಬೋಪಯ್ಯ. ಸೊ ಎಲ್ಲರ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ತುಂಬಾನೇ ಖುಷಿ ಆಯ್ತು ಎಲ್ಲರ ಜೊತೆ ವರ್ಕ್ ಮಾಡಿ. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಸಿನಿಮಾ ನೋಡುವಾಗ ಮಜಾ ಇರಲ್ಲ ಅಂತ. ಅಂಡ್ ತುಂಬಾ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್ ವುಮನ್ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ. ಹಾಗೆ ಯಾವುದೇ ಒಂದು ಸೀರಿಯಲ್ ಲೈಕ್ ಸಿನಿಮಾ ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಒಂದು ಪಾತ್ರ ಮಾಡ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಅಂಡ್ ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡ್ಬೇಕು ಅಂತಾನೆ ಈ ಒಂದು ಸ್ಕ್ರಿಪ್ಟ್ ನ ಆಫ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ಖುಷಿ ಆಯ್ತು. ಅಂಡ್ ಸ್ಪೆಷಲಿ ರಾಜ್ ಅವ್ರಿಗೆ, ಪ್ರವೀಣ್ ಸರ್ಗೆ, ಸಚಿನ್ಗೆ ಹಾಗೆ ನಮ್ಮ ಸುನೀಲ್ ಸರ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಈ ಒಂದು ಪಾತ್ರನ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ ಆಗಿ ಪಾತ್ರದ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ರಿಸರ್ಚ್ ಏನಿದೆ ಅದೊಂದು ಈ ಅದ್ಭುತ ಡಿಸೈನ್ ಆಗೋದಕ್ಕೆ ಕಾರಣ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್. ಆ್ಯಂಡ್ ಎಲ್ಲರೂ ಮಾತಾಡಿದ್ದಾರೆ. ಸೊ ನನಗೆ ಅಥವಾ ಕೇವಲ ಮಾತಾಡಿದ್ರೆ ನೀವು ನೋಡಲೇ ಗೊತ್ತಾಗುತ್ತೆ. ಸೊ ಟೆಕ್ನಿಕಲಿ ಮಾತಾಡಲಿಕ್ಕೆ ಪ್ರಾಪರ್ ಜಾಬ್ ಆಯ್ತೀನಿ ಸರ್. ಲೊಕೇಶನ್ ಮೈಸೂರು ಮತ್ತೆ ಎಲ್ಲ ಸೆಟ್ ಆಗಿದೆ. ಸೊ
ಸ್ವಲ್ಪ ಲೈಟ್ ಅಪ್ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ಇವರು ಆ ಬ್ಯಾಕ್ಗ್ರೌಂಡ್ ಸೊ ಹೆವಿ ಡಿಸ್ಕಷನ್ ಇರೋರಿಗೆ ಜಾಸ್ತಿ ಇತ್ತು ಆ ಡೈರೆಕ್ಟರ್ ಸೊ ಐ ಥಿಂಕ್ ಡಿಫ್ರೆಂಟ್ ಟೋನಲ್ಲಿ ಮಾಡುವಂಥ ಚೆನ್ನಾಗಿತ್ತು ಸರ್ ಎಸ್ ಸರ್ ನನಗೆ ಇದು ಶೂಟಿಂಗ್ ಮೋಡ್ ಸೊ ಲಿಮಿಟೇಷನ್ ಗೊತ್ತಾಗಲ್ಲ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ನಾವು ತೆಗ್ತಾ ಹೋಗ್ಬೋದು ಇಷ್ಟು ಬೇಕಾದ್ರೆ ಕಲಾವಿದರಿಗೆ ಐ ಥಿಂಕ್ ದೇಶ ಅನ್ಸುತ್ತೆ ನಮಗೆ ಅದು ಖುಷಿ ಒಳ್ಳೆದೆ ಪ್ರೊಡ್ಯೂಸರ್ಗೆ ಕಷ್ಟ ಎಕ್ಸಾಕ್ಟ್ಲಿ ದಟ್ಸ್ ದ ಪಾಯಿಂಟ್ ಟೈಮ್ ಇಲ್ಲ ನಾವು ಫಾಸ್ಟ್ ಟೈಮ್ ಮಾಡಿದ್ರೆ ಸೊ ನಮ್ಗೆ ಆಕ್ಚುಲಿ ಈ ಫಿಲ್ಮ್ ಹೇಗೆ ನಾವು ಏನು ಪ್ಲಾನ್ ಮಾಡಿ ಅಷ್ಟೇ ಮಾಡಿದ್ರೆ ಸೊ ನಮ್ಮ ಬೇಸ್ ಆಗಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಪ್ರಾಪರ್ ಸೊ ಇವನ್ ಸೆಟ್ ಆಗಿ ಮೇಕಪ್ ಮಾಡಿ ಈ ಥರ ಶಾರ್ಟ್ಸ್ ಈ ಥರ ಫಸ್ಟೇ ಡಿಸೈಡ್ ಆಗಿತ್ತಲ್ಲ ಸೊ ಎವ್ರಿಥಿಂಗ್ ವಾಸ್ ಡಿಸೈಡೆಡ್ ಆನ್ ಪೇಪರ್ ಫಸ್ಟ್ ಸೊ ಐ ಥಿಂಕ್ ಇಟ್ ವಾಸ್ ಈಸಿ ಆ ಥರ ನಾಗೇಶ್ ಸರ್ ಬಗ್ಗೆ ಹೇಳಲೇಬೇಕು. ನಾಗೇಶ್ ಸರ್ನ ನಾನು 15 ವರ್ಷದಿಂದನೇ ಒಂದು ಸಿನಿಮಾ ಸೆಟ್ಟಲ್ಲಿ ನಾನು ಎಲ್ಲ ಫ್ಯಾನ್ ಆಗಿ ಹೋಗಿ ಮೀಟ್ ಮಾಡಿದ್ದೀನಿ. ನನ್ನ ಒಲವಿನ ಬಣ್ಣ ಅಂತ ಅವ್ರು ಶೂಟ್ ಮಾಡ್ತಿದ್ರು. ಅವತ್ತು ಫಸ್ಟ್ ಡಿಜಿಟಲ್ ನೀವು ಹೇಳಿದ ತಕ್ಷಣ ನೆನಪಾಯ್ತು, ಒಂದು ವೈಪರ್ ಅಂತ ಕ್ಯಾಮರಾ ಬಂದಿತ್ತು. ಆ ಕ್ಯಾಮರಾ ಹೇಗಿದೆ ಅಂತ ನೋಡಬೇಕು ಅಂದ್ಬಿಟ್ಟು ನಾವು ಆರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ದಿಲ್ಲ. ಅವತ್ತು ಹೋಗಿ ನಿಂತ್ಕೊಂಡು ಇಡೀ ಸಿನಿಮಾನ ಶೂಟ್ ಅನ್ನು ನೋಡಿದೆ ಸರ್, ಗೊತ್ತಿಲ್ಲ ಮೇ ಬಿ ಅದನ್ನು. ಸೊ ಅದಾಗಿ ಅದಾದ್ಮೇಲೆ ಒಂದು 10-15 ಇಯರ್ಸ್ ಆದ್ಮೇಲೆ 12 ಇಯರ್ಸ್ ಆದ್ಮೇಲೆ ಜೊತೆಗೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೊ ಮಚ್. ಅಂಡ್ ಸಂತೋಷ್ ಅಷ್ಟೇ ನನ್ನ ಜೂನಿಯರ್ ಆಗಿದ್ದು ಸಂತೋಷ್ ಸಿಕೆಪಿಲಿ ಎಲ್ಲ ತುಂಬಾ ದೊಡ್ಡ ಟ್ಯಾಲೆಂಟ್ಸ್ಗಳು. ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಿರೋರು ಇವತ್ತು KGF ಮಾಡ್ತಿದ್ದಾರೆ, ಕಾಂತಾರ ಮಾಡ್ತಿದ್ದಾರೆ. ಯಾರು ಅಷ್ಟು ಈಸಿ ಆಗ್ಬಿಡಲ್ಲ. ಇವತ್ತು ಕಲೆ ಇದ್ದವ್ರಿಗೆ ಮಾತ್ರ ಬೆಲೆ ಅನ್ನೋದು ನಾನು ತುಂಬಾ ಅಚ್ಚುಕಟ್ಟಾಗಿ ನಂಬ್ತೀನಿ. ಸೊ ಇವರೆಲ್ಲ ನಮ್ಮ ಮುಂದಿನ ಅಸೆಟ್ಸ್ಗಳು ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಯಾಕಂದ್ರೆ ಜಸ್ಟ್ ಒಂದು ಪೋಸ್ಟರು, ಒಂದು ಹೀರೋಯಿನ್ ಫೋಟೋ ಹಾಕಿ ಒಂದು ಕ್ರಾಪ್ ಮಾಡಿ ಕಳಿಸ್ಕೊಡೋದಲ್ಲದೆ ಪ್ರತಿಯೊಂದು ಹಂತದಲ್ಲೂ ಕಾಲ್ ಮಾಡ್ತಾರೆ, ಕೇಳ್ತಾರೆ, ತುಂಬಾ ಡಿಸ್ಕಷನ್ ಆಗುತ್ತೆ. ಇವರು ಇಡೀ ಒಂದು 7-8 ಜನ ಟೀಮ್ ಇದೆ. ಇವರು ಸಂತೋಷ್ ನಾವೆಲ್ಲ ಮಾನಿಟರ್ ಮಾಡ್ತಿರ್ತಾರೆ, ಎಲ್ಲಿದ್ರು ಮಾನಿಟರ್ ಮಾಡ್ತಾರೆ. ಸೊ ಇವರೆಲ್ಲ ಹಾರ್ಡ್ ವರ್ಕ್ ಇಂದಾನೆ ಈ ಪೋಸ್ಟರ್ ಆಗಿರ್ಬೋದು ಇಷ್ಟು ಮಾತಾಡ್ತಿರೋದು. ಯಾಕಂದ್ರೆ ನಾವು ಒಂದು ಹೀರೋಯಿನ್ ಫೋಟೋ ಬಿಡ್ಬೋದಾಗಿತ್ತು. ಸೊ ಕಂಟೆಂಟ್ ವೈಸ್ ಈ ಸರಿ ಮಾಡ್ಬೇಕು ಅಂತ ಒಂದು ಡಿಸ್ಕಷನ್ ಇತ್ತು, ಅದಕ್ಕೋಸ್ಕರನೇ ಇರೋದು. ಇದಕ್ಕಿಂತ ಒಂದು ಎಕ್ಸ್ಟ್ರಾರ್ಡಿನರಿ ಫೋಟೋ ಒಂದು ಪೋಸ್ಟರ್ ಪ್ಲಾನ್ ಮಾಡಿದ್ವಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ. ಅದು ಬೇರೆ ಅದು ಬೇರೆ ಕಾರ್ಯಕ್ರಮ, ಅದು ಓದ್ತೀವಿ. ನನ್ನ ಟೀಮ್ ಪ್ರವೀಣ್ ಬನ್ನಿ, ಮಂಜೇಶ್ ಬನ್ನಿ, ಪರಿಚಯ. ಇವರೆಲ್ಲ ಇಡೀ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ತುಂಬಾನೇ ಕಷ್ಟಪಟ್ಟಿದವರು. ಅಂಡ್ ಮಲಿಯಣ್ಣ ಬನ್ನಿ ಬನ್ನಿ ಬನ್ನಿ, ನೀವು ಬರಬೇಕು, ದೊಡ್ಡವ್ರು ಬರಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀನಿ. ತುಂಬ ಪಾಸಿಟಿವ್ ಆಗಿದ್ದೀನಿ. ನಾನು ಯಾವತ್ತೂ ಹಂಗೆ ಇರ್ತೀನಿ. ನನಗೆ ಫಸ್ಟ್ ಆಫ್ ಆಲ್ ಸಚಿನ್ ಸರ್ಗೆ, ರಾಜ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ನಂಬಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನನಗೊಂದು ಸ್ಟ್ರಾಂಗ್ ಬಿಲೀಫ್ ಇದೆ. ನಾನು ಸ್ಕ್ರಾಚ್ ಇಂದ ಯಾವ ಸಿನಿಮಾ ಇವತ್ತರೆಗೂ ಕನ್ನಡ ಇಂಡಸ್ಟ್ರಿ ವರ್ಕ್ ಮಾಡಿದ್ದೀನಿ, ಎಲ್ಲ ಬ್ಲಾಕ್ ಬಸ್ಟರ್ ಆಗಿದೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು ಫಿಕ್ಸ್ ಮಾಡ್ಬಿಟ್ಟೆ. ನನಗೆ ರಾಜ್ ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರಲಿಲ್ಲ. ಯಾಕಂದ್ರೆ ಫೈನಾನ್ಷಿಯಲಿ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ರು, ಬಟ್ ಎಕ್ಸಿಕ್ಯೂಷನ್ ಅಲ್ಲಿ ನನಗೆ ಪಾತ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬಿಟ್ಬಿಟ್ವಿ. ಎಂಟೈರ್ ಸಿನಿಮಾ ಅವ್ರ ಶೋಲ್ಡರ್ ಮೇಲೆ ತಗೊಂಡು ಈ ಸಿನಿಮಾ ಅಂತ ತಂದಿರೋದು ರಾಜು. ಸೊ ಅದಕ್ಕೆ ಸಪೋರ್ಟ್ ಆಗಿ ಪ್ರವೀಣ್ ಅವ್ರು ನಿಂತಿದ್ರು. ಸೊ ಇಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಮಂಜೇಶ್, ಪ್ರವೀಣ್, ಮಲಿ ಬೈ ಅವ್ರ ಸ್ವಂತ ಸಿನಿಮಾ ಪ್ರೊಡಕ್ಷನ್ ತರ ನಿಂತ್ಕೊಂಡು ನಮಗೆ ಕೆಲಸ ಮಾಡ್ಕೊಂಡಿದ್ದಾರೆ. ನಾಗೇಶ್ ಸರ್ ಅಂತೂ ತುಂಬಾ ಮುತುವರ್ಜಿಯಿಂದ ನಮ್ಮನ್ನು ತೋರಿಸಿದ್ದಾರೆ. ಹಾಗೇನೆ ಸ್ಟಾರ್ಟಿಂಗ್ ಮಿಸ್ ಮಾಡಿದ್ದು ರಾಘು ಶಿವಮೊಗ್ಗ ಅವರು ನನ್ನ ಪಾತ್ರ ಅವರು ವರ್ಕ್ಶಾಪ್ ಮಾಡಿಸಿ ನನಗೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಪಾತ್ರ ಈ ರೀತಿ ಮೂರು ಬರ್ತದಿಲ್ಲ. ಸುನಿಲ್ ಸರ್, ರಾಘು ಶಿವಮೊಗ್ಗ ಇಬ್ಬರು ಕಾಂಟ್ರಿಬ್ಯೂಷನ್ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಇದೆ. ನೀವು ನೋಡಿದ್ದೀನ, ನೀವೇನಾದ್ರು ನನಗೆ ಕ್ರೆಡಿಟ್ ಕೊಟ್ರೆ ಅದು ಅವರಿಬ್ಬರಿಗೆ ಹೋಗ್ಬೇಕು. ಅವರಿಬ್ಬರಿಗೆ ನನ್ನ ಪಾತ್ರ ಆಗ್ಬಂದಿದ್ದು.